Hi guys, welcome back to my YouTube channel. ಇವತ್ತು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಇವತ್ತು ಆ್ಯಂಡ್ ಇವತ್ತು ನನ್ನ ಫ್ರೆಂಡು ಒಂದು ವೆಡ್ಡಿಂಗ್ ಇದೆ. ಸೊ ವೆಡ್ಡಿಂಗ್ ಹೋಗಬೇಕು. ಆಲ್ರೆಡಿ ಟೈಮ್ ಆಗೋಗಿದೆ ಬಿಕಾಸ್ ಇವಾಗ ವೆದರ್ ಅಂತೂ ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಎಲ್ಲ ಎದ್ದಿದ್ದೆಲ್ಲ ಲೇಟ್ ಆಯಿತು. ಸೊ ಇವಾಗ ಮುಹೂರ್ತ 9 o'clock ಇದೆ. ಇವಾಗ ಆಲ್ರೆಡಿ 8:30 ಆಗೋಗಿದೆ. ಸೊ ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಹೋಗಬೇಕು. ಸೊ ವೆಡ್ಡಿಂಗ್ ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಇವಾಗ ತಾನೇ ರೆಡಿ ಆದೆ. ಇವಾಗ ಮದುವೆಗೆ ಹೋಗಬೇಕು. ಟೈಮ್ ಆಗೋಗಿದೆ. ಸೊ ಬೇಗ ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್, ಹೋಗೋಣ. ಮದ್ವೆಗೆ ಬಂದಿರೋ ಇಬ್ರು ಹೀರೋಸ್. ಇಲ್ಲೇ ದೇವಸ್ಥಾನ ಕೂಡ ಇದೆ. ಸ್ವಲ್ಪ ಹೇಳ್ತಾ ಇದ್ರಿ, ಬಸ್ ಮಿಸ್ ಆಯ್ತು ಎಲ್ಲ ಹೇಳ್ತಾ ಇದ್ರಿ. ಆಮೇಲೆ ನಿನ್ನೆ ಫೋನ್ ಮಾಡಿದ್ರಲ್ಲ. ಇವಾಗ ತಾನೇ ಜಸ್ಟ್ ಮದುವೆ ಮುಗಿಸ್ಕೊಂಡು ಬಂದ್ವಿ. ಮದುವೆಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಎಷ್ಟು ಜನ ಅಂದರೆ ಅದು ಸಂಡೇ ಆಗಿರೋದ್ರಿಂದ ಫುಲ್ ಜನ ಇದ್ದರು. ಎಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ ನೋಡಿ ಎಷ್ಟು ಜನ ಇದ್ದರು ಅಂತ. ಆ್ಯಂಡ್ ಮದುವೆ ಮುಗಿಸ್ಕೊಂಡು ಬಂದೆ. ತುಂಬ ಚೆನ್ನಾಗಾಯಿತು ಮದುವೆ, ನನ್ನ ಫ್ರೆಂಡ್ ಮದುವೆ. ಸೊ ಗಾಯ್ಸ್, ನಾನು ಇವತ್ತು 3 ಜನನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ. ಸೊ ಆದರೆ ಒಬ್ಬರು ಇಂಟ್ರೊಡ್ಯೂಸ್ನ ನಾನು ವಿಡಿಯೋ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ, ಇಲ್ಲ ಫೋಟೋದಲ್ಲಿ ಹಾಕ್ತೀನಿ. ಸೊ ಇದು ಒಬ್ಬರು ಬಂದು ಇವರು ಮಧುರ, ನಮ್ಮ ನೈಬರ್. ಇವರು ಶ್ವೇತಾ. ಸೊ ಇವರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೆ. ನಿನ್ ಬ್ಲಾಗಲ್ಲಿ ಮಾತ್ರ ಮಾತಾಡ್ತೆ ಅಷ್ಟು, ನನ್ನ ಬ್ಲಾಗಲ್ಲಿ ಹೇಳು. ನನ್ನ ಹೆಸರು ಮಧುರ, ನನ್ನ ಅಕ್ಕನ ನೈಬರು. ಹೇಳು. ಮೈ ನೇಮ್ ಇಸ್ ಮಧುರ. ಅಂದ್ರೆ ನನ್ನ ಹೆಸರು ಮಧುರ, ನಾನು ಅಕ್ಕನ ನೈಬರ್. ನಾ ಮನೆಯಲ್ಲೇ ಹೇಳು, ಇಂಟ್ರೊಡ್ಯೂಸ್ ಮಾಡ್ಕೊ ನಮ್ಮ ಅಕ್ಕ. ಶಿ ಇಸ್ ಮೈ ಸಿಸ್ಟರ್. ನೀನು ಹೇಳು ಶ್ವೇತಾ. ನನ್ನ ಹೆಸರು ಶ್ವೇತಾ, ನಾನು ಅಕ್ಕ ನೈಬರು. ಅಷ್ಟೇ ಗಾಯ್ಸ್, ಅವರೆಲ್ಲ ಮಾತಾಡಲ್ಲ. ಅವಳಂತೂ ಫುಲ್ ಸೈಲೆಂಟ್, ಇವಳಂತೂ ಫುಲ್ ಬಜಾರಿ, ಸ್ವಲ್ಪ ಜಾಸ್ತಿ ಮಾತಾಡೋದು.
ಏನ್ ಹೇಳ್ದೆ ಹೇಳು, ನಿನ್ ಬ್ಲಾಗ್ ಅಲ್ಲಿ ಹೇಳಿದ್ದು ನನ್ ಬ್ಲಾಗ್ ಅಲ್ಲಿ ಹೇಳು. ಓ ನೋಡಿ ಗಾಯ್ಸ್, ನನ್ ಬ್ಲಾಗ್ ಅಲ್ಲಿ ಹೇಳಲ್ವಂತೆ. ಅದ್ ನಮ್ಮ ಮನೆ ಜನ ನಾನು ಅಟ್ಯಾಚ್ ಮಾಡ್ತೀನಿ ನೋಡಿ ಗಾಯ್ಸ್. ಏನ್ ಮಾತಾಡಿದಾಳೆ ಅಂದ್ರೆ ಅಷ್ಟ್ ನಿಮಿಷ ಮಾತಾಡಿದಾಳೆ, ಅದ್ರಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಟ್ಯಾಚ್ ಮಾಡ್ತೀನಿ ನೋಡಿ. ಸೊ ಇವತ್ತು ಇದಾಗಿತ್ತು ನನ್ನ ಬ್ಲಾಗ್. ಮತ್ತೆ ನನಗೆ ಇದದ್ದು ಬರುತ್ತಿದ್ದಿಲ್ಲ ಗೈಸ್, ಮೂಲೆ ಅಷ್ಟೇ. ಡೈಲಿ ವೇರ್ಗೆ ತೊಗೊಂಡಿರೋದು ಯೂಸ್ ಮಾಡ್ತೀನಿ, ಮುಗಿತು. ಯೂಸ್ ಮಾಡ್ದೇನೆ ಬಿಡಲ್ಲ, ಮಾಡೇ ಮಾಡ್ತೀನಿ. ನಾನು ಬರಲ್ಲ. ಸೊ ಇದಾಗಿತ್ತು. ಈ ಜುಮ್ಕಾನಲ್ಲಿ ನಾನು ಹೇಗೆ ಕಾಣ್ತಿದ್ದೀನಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಗಾಯ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮನೇಲಿ ನಾನ್ ವೆಜ್ ಮಾಡ್ತಾ ಇದ್ದಾರೆ. ನಾನ್ ವೆಜ್ ಅಂದರೆ ಕಬಾಬ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ರೆಸಿಪಿನ, ಕಬಾಬ್ ರೆಸಿಪಿ. ಬನ್ನಿ ಹೋಗಿ ಕಬಾಬ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಚಿಕನ್ ಕಬಾಬ್ ರೆಸಿಪಿಗೆ ಫಸ್ಟು ಚಿಕನ್ನ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. 2 to 3 times, ಜಾಸ್ತಿ ಸಲ ವಾಶ್ ಮಾಡಿದಷ್ಟು ಚೆನ್ನಾಗಿ ಚಿಕನ್ ಇರುತ್ತೆ. ಸೊ ನಾವು ಇಲ್ಲಿ 3 times ಚಿಕನ್ನ ವಾಶ್ ಮಾಡಿ ಒಂದು ಪಾತ್ರೆಗೆ ಹಾಕಿದ್ದೀವಿ. ಸೊ ನೆಕ್ಸ್ಟ್ ಅದಕ್ಕೆ ಚಿಕನ್ ಕಬಾಬ್ ಪೌಡರ್ ಯೂಸ್ ಮಾಡ್ತಾ ಇದ್ದೀವಿ. ನೀವು ಯಾವ್ದು ಬೇಕಾದ್ರೂ ಬ್ರ್ಯಾಂಡ್ದು ತಗೋಬೋದು. ನಾವಿಲ್ಲಿ ತೇಜು ತೊಗೊಂಡಿದ್ದೀವಿ. ಚಿಕನ್ ಕಬಾಬ್ ಪೌಡರ್ 2 ಪ್ಯಾಕೆಟ್ ಹಾಕಿದ್ವಿ. ನೆಕ್ಸ್ಟ್ ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಅರಿಶಿನ 3 ಹಾಕೊಂಡು ರುಬ್ಬಿರೋಂಥ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು 1 ಸ್ಪೂನ್ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀವಿ. ಕಬಾಬ್ ಪೌಡರಲ್ಲೇ ಸ್ವಲ್ಪ ಇರುತ್ತೆ, ಸೊ ಅದಕ್ಕೆ ನೋಡ್ಕೊಂಡು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀವಿ. ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಇದಕ್ಕೆ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಾ ಇದ್ದೀವಿ, ಯಾಕಂದರೆ ಅದು ಕೋಟ್ ಆಗಬೇಕಲ್ಲ ಕಬಾಬ್ಗೆ. ಸೊ ಅದಕ್ಕೆ ಕಾರ್ನ್ಫ್ಲೋರ್ 2 ಸ್ಪೂನ್ಸ್ನ ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಕಸ್ತೂರಿ ಮೆಥಿನ ಆ್ಯಡ್ ಮಾಡ್ತಾ ಇದ್ದೀವಿ. ಇದಿಷ್ಟನ್ನ ಆದಮೇಲೆ ಎಗ್ನ ಆ್ಯಡ್ ಮಾಡಬೇಕಾಗತ್ತೆ. ನಾವಿಲ್ಲಿ 1 ಎಗ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಬಿಕಾಸ್ ಅದು ಚಿಕನ್ಗೆ ಕೋಟ್ ಆಗಬೇಕಲ್ಲ. ಸೊ ಅದಕ್ಕೆ ಇದಿಷ್ಟೇ ಇಂಗ್ರೀಡಿಯೆಂಟ್ಸು. ಸಿಂಪಲ್ಲಾಗಿ ಚಿಕನ್ ಕಬಾಬ್ನ ಮಾಡ್ಕೋಬೋದು ಕ್ವಿಕ್ಕಾಗಿ. ಸೊ ಇದನ್ನೆಲ್ಲ ಚೆನ್ನಾಗಿ ಅದು ಚಿಕನ್ಗೆ ಕೋಟ್ ಆಗೋ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಇದ್ದೀವಲ್ಲ ಅದೇ ಥರ ಫುಲ್ ಮಿಕ್ಸ್ ಆಗೋ ಥರ ಅದನ್ನು ಕಲಿಸ್ಬೇಕು. ನೋಡ್ತಾ ಇದ್ದೀರಲ್ಲ ಅದು ಯಾವ ರೀತಿ ಕೋಟ್ ಆಗ್ತಾ ಇದೆ ಅಂತ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಒಂದು 1/2 hour ಮ್ಯಾರಿನೇಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಮ್ಯಾರಿನೇಟ್ ಆದಷ್ಟು ಕಬಾಬ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಮ್ಯಾರಿನೇಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ. ಮ್ಯಾರಿನೇಟ್ ಆಗೋಕ್ಕೆ ಟೈಮ್ ಇಲ್ಲ ಅಂದರೆ ಡೈರೆಕ್ಟ್ ಹಾಕೊಂಡು ತಿನ್ಬೋದು. ಸೊ ನಾವಿಲ್ಲಿ ಎಣ್ಣೆಯನ್ನು ಕಾದ್ಮೇಲೆ ಕಬಾಬ್ನ ಹಾಕ್ತಾ ಇದ್ದೀವಿ. ಸೊ ನಾವಿಲ್ಲಿ ಕಬಾಬ್ನ 1 time ಎತ್ಕೊಂಡು, ಅಂದರೆ ಫುಲ್ ಕಂಪ್ಲೀಟಾಗಿ ಬೇಯಕ್ಕೆ ಬಿಡಬಾರ್ದು. ಒಂದ್ಸಲ ಎತ್ಬಿಟ್ಟು ನೆಕ್ಸ್ಟ್ ತಿರ್ಗಾ ಎಣ್ಣೆ ಕಾದ್ಮೇಲೆ ಅದನ್ನು ತಿರ್ಗಾ ಹಾಕಿ ಬೇಯಿಸೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಸೊ 1 time ತೆಗೆದು ಮತ್ತೆ ತಿರ್ಗಾ ಎಣ್ಣೆ ಕಾದ್ಮೇಲೆ ತಿರ್ಗಾ ಎಣ್ಣೆಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು.
ನಮ್ಮ ಕಬಾಬ್ ರಿವ್ಯೂನ ಮೇಡಮ್ ಕೊಡ್ತಾ ಇದ್ದಾರೆ. ಹೇಳಿ ಮೇಡಮ್, ತಿನ್ಬಿಟ್ಟು ಹೇಗಿದೆ ಅಂತ. ಬಿಸಿ ಇದೆ, ಹುಷಾರು. ಎಷ್ಟು ಚೆನ್ನಾಗೈತೆ, ಸಖತ್ತಾಗೈತೆ, ಜೋರಾಗಿ ಮಾತಾಡಿ ಮೇಡಮ್. ಚೆನ್ನಾಗಿದೆ. ಓಕೆ ಮೇಡಮ್, ಥ್ಯಾಂಕ್ ಯು ಫಾರ್ ದ ರಿವ್ಯೂ ಮೇಡಮ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.